ಶೈಕ್ಷಣಿಕ ವ್ಯವಸ್ಥೆ ಅಂತ ಬಂದಾಗ ಪಾಲಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡೋದನ್ನು ನಾವು ನೋಡಿದ್ದೇವೆ. ಯಾಕಂದರೆ ಲಕ್ಷ ಲಕ್ಷ ಫೀಸ್ಗಳನ್ನು ಕೊಟ್ಟು ಡೊನೇಷನನ್ನು ಕೊಟ್ಟು ಏನಂತಾರೆ ಇವತ್ತಿನ ದಿವಸ ಪಾಲಕರು ಮಕ್ಕಳಿಗಾಗಿ ಆ ಒಂದು ಅಡ್ಮಿಷನ್ನ ಪಡೆಯೋದನ್ನು ನಾವು ನೋಡಿದ್ದೇವೆ. ಇವುಗಳ ಮಧ್ಯೆ ಇಂಥ ಒಂದು ಪರಿಸ್ಥಿತಿ ಸರ್ಕಾರಿ ಶಾಲೆಯೂ ಕೂಡ ಇರುವಂಥದ್ದನ್ನು ನಾವು ಕಾಣ್ತಿದ್ವಿ. ಇದು ನಿಜಕ್ಕೂ ಕೂಡ ಅಚ್ಚರಿ ಸಂಗತಿ. ಇಂಥ ಒಂದು ಶಾಲೆ ಇರೋದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಾಟಿ ತಾಲೂಕಿನ ನಾವಲಗಿ ಗ್ರಾಮದಲ್ಲಿ. ನಾವಲಗಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಏನಂತಂದರೆ ಅಡ್ಮಿಷನ್ ಪಡೆಯೋದಕ್ಕೆ ಹಗಲಿರೋಳು ಏನಂತಂದರೆ ಕ್ಯೂಗಳು ನಿಲ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಪಾಲಕರಿಗೆ ಎದುರಾಗಿರುವಂಥದ್ದು. ಬನ್ನಿ ಆ ಶಾಲೆಯ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ನೋಡಿ ಬರೋಣ. ತಾಲೂಕಿಗೆ ಒಂದೇ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಘನ ಸರ್ಕಾರದವರು 2019ರಿಂದ ಪ್ರಾರಂಭ ಮಾಡಿತ್ತು. ಅಂದಿನಿಂದ ಇಲ್ಲಿವರೆಗೆ ಪ್ರತಿ ವರ್ಷ LKG 30, UKG 30. LKG ಏನು 30 ಪ್ರವೇಶ ಆದವು ಅಂದ್ರೆ ಅವೇ ಮಕ್ಕಳು UKG 1ನೇ ತರಗತಿ ಇಂಗ್ಲೀಷ್ ಮೀಡಿಯಮ್ಮ, 2ನೇತೆ 3ನೇತೆ 4ನೇತೆ ಈ ವರ್ಷಕ್ಕೆ 6ನೇ ವರ್ಗಕ್ಕೆ ಬಂದೈತಿ. ಇಲ್ಲಿವರೆಗೆ ರೀ ಒಟ್ಟು ಉತ್ತಮವಾದಂಥ ಚಟುವಟಿಕೆಯನ್ನು ನಾವು ಮಾಡಲಿಕ್ಕೆ ಅವರಿಗೆ ಘನ ಸರ್ಕಾರ ಮೊದಲು ಅವರಿಗೆ ಆಯಾಗೋಳಂತ ನೇಮಿಸಿತ್ತು ರೀ ಶಿಕ್ಷಕರನ್ನ. ಅವ್ರಿಗೆ NTC ತರಬೇತಿ ಆಗಿತ್ತು. ಅವ್ರನ್ನ ಬೆಂಗಳೂರು ತರಬೇತಿ ಒಂದು ತಿಂಗಳು ಮುಗಿಸಿ ಇಲ್ಕಲ್ ಡೈಟ್ ಒಂದು ನೇತೃತ್ವದಲ್ಲಿ ಅವ್ರನ್ನ ಒಂದು ತರಬೇತಿಗೊಳಿಸಿ LKG ಅವರಿಗೆ ಪ್ಲ್ಯಾಪ್ ಕಾರ್ಡ್ ಅಂತ ಕಾರ್ಡ್ಗಳನ್ನು ಕೂಡ ಸರ್ಕಾರದವರೇ ಸಪ್ಲೈ ಮಾಡ್ತಾರೆ. ಅದನ್ನು ಅವರ ಪಾಲಕರೇ ಅವರನ್ನು ಇನ್ವಾಲ್ವ್ಗೊಳಿಸಿ ಅವರಿಂದನೇ ಮಕ್ಕಳಿಗೆ ತುಂಬಲಿಕ್ಕೆ ಹಚ್ತಾರೆ. ನಮಗೆ ಮೊದಲು ತರಬೇತಿ ಕೊಟ್ಟಿರ್ತಾರೆ. ಅವರು ಕೂಡ ಮಕ್ಕಳ ಜೊತೆಗೆ LKG ಮಕ್ಕಳನ್ನು ಆ ಶಿಕ್ಷಕರು ಬಹಳ ಉತ್ಸುಕತೆಯನ್ನು ತಯಾರು ಮಾಡಿದ್ದಾರೆ. ಅದರಿಂದ ಪಾಲಕರ ಅಭಿಪ್ರಾಯ ಭಾಳ ಒಂದು ನಮ್ಮ ಶಾಲೆಯ ಮೇಲೆ ಆಸಕ್ತಿ ತೋರಿದೆ. ಅದಕ್ಕಾಗಿ ಪೈಪೋಟಿನೂ ಕೂಡ ಈ ಸಲ ಹೆಚ್ಚಾಗಿದೆ. ಅಂದ್ರೆ ನಾವು 30 ಸೀಟ್ ಇದ್ದಂಥ ಶಿಕ್ಷಕರು 3 ಮಂದಿ LKG UKGಗೆ ರೀ. ಇನ್ನೂ ಒಂದು ತರಬೇತಿ, ಇನ್ನೂ ಒಂದು ನಮಗೆ ವರ್ಗ LKG ಪರ್ಮಿಷನ್ ಬೇಕಾಗಿದೆ. ಅದಕ್ಕಾಗಿ ನಾವು ಆ ವಿಷಯವನ್ನು ಹೇಳಿದಾಗ ನಾವು ಮೊನ್ನಿನ ದಿವಸ ಈ ವರ್ಷ ತುಂಬುವಂಥ ಸಮಯದೊಳಗೆ ರಾತ್ರಿ 1 ಗಂಟೆ ಕೂಡ ಇಲ್ಲಿ ಬಂದಾಗ ಮಕ್ಕಳು ಪಾಲಕರು ಪೋಷಕರು ಸರದಿಯಂತೆ ನಿಮ್ಮನ್ನು ತೆಗೆದುಕೊಳ್ಳಲಾಗೋದು 30 ಒಟ್ಟು ವಿದ್ಯಾರ್ಥಿಗಳು ಅಂದಾಗ ಅವ್ರು ಇಲ್ಲೇ ಒಂದು ತಮ್ಮ ಒಂದು ದಾರಿಯನ್ನು ವೇಟ್ ಮಾಡ್ತಾಯಿದ್ರು. ನಾವು 9:00ವರೆಗೆ ಬಂದು ಆ ಮಕ್ಕಳನ್ನು ಅವರನ್ನು ನಾವು ವಿಚಾರಿಸಿದಾಗ ನಮ್ಮ ಮಕ್ಕಳನ್ನು ನಾವು ಅಲ್ಲೇ ಹಚ್ತೀವಿ ಅಂತ ಪೈಪೋಟಿಯನ್ನು ನಡೆಸಿದರು. ಅದಕ್ಕಾಗಿ ನಾವು SDMC ಸಭೆಯನ್ನು ಕರೆದು ಸರ್ ಹಿಂಗಾಗಿದೆ ಅಂದಾಗ ನಿನ್ನೆ ಅಧಿಕಾರಿಗಳನ್ನು ಕರೆಸಿ ಕೂಡ ನಾವು ಏನು ಮಾಡಿವಪ್ಪ ಅಂದ್ರೆ ನಮ್ಮಲ್ಲಿ ಇನ್ನೊಂದು LKG ಬೇಡಿಕೆಯನ್ನು ತಾಲೂಕಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಮಗ್ರ ಶಿಕ್ಷಣ ಬೆಂಗಳೂರು ಇವರಿಗೆ ಕೂಡ ನಾವು ವರದಿಯನ್ನು ಸಲ್ಲಿಸಿದ್ವಿ. ನೀವು ಕೂಡ ಪ್ರಯತ್ನ ಮಾಡಿರಿ, ಅದು ಒಂದು ಆದ್ಯತೆ ಮೇರೆಗೆ ನಾವು ಪರ್ಮಿಷನ್ ಕೊಡ್ತೀವಿ ಅಂದರು DDP ಸಾಹೇಬರು. ಅದನ್ನು ಅಲ್ಲಿವರೆಗೆ SDMC ಅವರು ಸ್ವತಃ ಒಂದು ಶಿಕ್ಷಕರನ್ನು ತೆಗೆದುಕೊಂಡು ನಡೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರಂತೆ ಕೂಡ ಇಲ್ಲಿ ಶಿಕ್ಷಕರು LKG UKG ಮಕ್ಕಳನ್ನು ಬಹಳ ಉತ್ಸುಕತೆಯನ್ನು ತಯಾರು ಮಾಡ್ಯಾರ. ಅದಕ್ಕೆ ಪಾಲಕರಲ್ಲಿ ಭಾಳ ಒಂದು ಉತ್ಸಾಹ ಹೆಚ್ಚಾಗಿತ್ತು. ಪ್ರತಿಯೊಂದು ಮಗು ಆ್ಯಕ್ಟಿವಿಟಿ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಒಂದು ಇಷ್ಟಪಟ್ಟ. ಮತ್ತು CBS ಸಿಲೆಬಸ್ ಅಂತೆ ನಮ್ಮ ಮಕ್ಕಳು ಕೂಡ ಕನ್ನಡ ಮೀಡಿಯಮ್ ಇದ್ದರೂ ಇಂಗ್ಲೀಷ್ ಮಾಧ್ಯಮದಲ್ಲಿ CBSಗಿಂತಲೂ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ಹತ್ತಿದ್ದಾರೆ. ಅದರಂತೆ ಕೂಡ ಎಲ್ಲ ನಮ್ಮಲ್ಲಿ ಕನ್ನಡ ಮಾಧ್ಯಮ ಕೂಡ ಶಾಲೆ 1ರಿಂದ 8ನೇ ವರ್ಗವರೆಗೆ ಐತಿ. ಅಲ್ಲಿ ಕೂಡ ಒಟ್ಟು 18 ಜನ ಶಿಕ್ಷಕರು ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾವಲಗಿ ಈಗಾಗಲೇ ನಮ್ಗೆ ಒಂದು ಇಂಗ್ಲೀಷ್ ಮೀಡಿಯಮ್ದು ಒಂದು ಭಾಳಷ್ಟು ಸಂಖ್ಯೆ ಬಂದು ಪಾಲಕರು ಬಂದು ನಮಗಿಲ್ಲಿ ರಾತ್ರಿ 2 ಗಂಟೆಗೆ ಬಂದು ಪಾಳೆ ಹಚ್ಚಿದ್ದಾರೆ. ನಮ್ಮಲ್ಲಿ ಒಂದು ಉತ್ತಮವಾದ ಶಿಕ್ಷಣ ನಾವು ಈ KPS ವತಿಯಿಂದ ನೀಡ್ತಾ ಇದ್ದೀವಿ ರೀ. ಈಗ ಎಲ್ಲ ಸುತ್ತಮುತ್ತ ಖಾಸಗಿ ಶಾಲೆಗಳಿಗೂ ಸೊಡ್ಡು ಹೊಡೆದು ನಂಬರಾಗಿ 1ನೇ ನಂಬರ್ ಆಗಿ ನಿಂತಿರ್ತಕ್ಕಂಥ ಶಾಲೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ. ಹೀಗಾಗಿ ಹೋದ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಬಂದಿದ್ರು. ಆದರೆ ಈ ಸಲ ರೀ ಅತಿ ಹೆಚ್ಚಿನ ಪ್ರಮಾಣದಾಗ ಬಂದಾರೆ. ನಮ್ಮ KPS ರೂಲ್ಸ್ LKG ಹಿಡಿದ ಇಂಗ್ಲೀಷ್ ಮೀಡಿಯಮ್ 6ನೇ ತನಕ ಈಗ ಪ್ರಾರಂಭ ಆಗೈತೆ ರೀ. ಒಂದು ಸ್ಕೂಲಿಗೆ 30 ಹುಡುಗರನ್ನ ತೊಗೊಳ್ಳೋಂಥದ್ದು ಮಾತ್ರ ಈಗ ನಮ್ಮದು ರೂಲ್ಸ್ ಐತಿ, ಗೋರ್ಮೆಂಟ್ ರೂಲ್ಸ್ ರೀ. ಈಗ 64 ಮಂದಿ ಈಗಾಗಲೇ ನಮಗೆ ಹುಡುಗರು ಅಡ್ಮಿಷನ್ ಫಾರ್ಮ್ ತುಂಬಿದ್ದಾರೋ. ಅದಕ್ಕಾಗಿ ನಾವು ಈಗಾಗಲೇ BO ಅವರಿಗೂ ಇದನ್ನು ಇನ್ಫಾರ್ಮೇಷನ್ ಮಾಡೀವಿ ರೀ. ಒಂದು ದೊಡ್ಡ ಊರು ಇರುವುದರಿಂದ ನಮಗೆ ಇನ್ನೂ ಒಂದು ಸ್ಕೂಲ್ ಮಂಜೂರಾತಿ ಮಾಡಿಕೊಡ್ರಿ.
ಎಲ್ಲ ಖಾಸಗಿ ಶಾಲೆಗಳಿಗಿಂತ ಮೀರಿಸುವಂಥ ಶಾಲೆ ನಮ್ಮಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೆ ಒಂದು ಇಂಗ್ಲೀಷ್ ಮೀಡಿಯಮ್ ಕೊಡ್ಬೇಕಂತೇಳಿ ಮೀಡಿಯಾ ಮುಖಾಂತರ ಎಲ್ಲ ಶಿಕ್ಷಣ ಇಲಾಖೆಗೆ ನಾವು ಕೈ ಮುಗಿದು ಬೇಡಿಕೊಳ್ತೀವಿ ರೀ. ಯಾಕೆ ನಿಮ್ಮ ಸ್ಕೂಲ್ಗೆ ಬರ್ತಾರೆ? ಈಗಾಗಲೇ LKG ಹಿಡಿದ್ರಿ 6ನೇ ತನಕ ಕನ್ನಡ ಮೀಡಿಯಮ್ 1ರಿಂದ 8ನೇ ತರಗತಿಯವರೆಗೆ ಯಾವ ಖಾಸಗಿ ಶಾಲೆಗೂ ಒಂದು ಅದನ್ನು ಮೀರಿಸುವಂಥ ಹೆಚ್ಚಿನ ಶಿಕ್ಷಣ ಈಗ ನಮ್ಮ ಸ್ಕೂಲ್ನಾಗ ಅಂಥ ರಿಸಲ್ಟು ಚಲೋ ಆಗ್ಯಾವ್ರಿ. ಈಗ ಟೀಚರ್ಸು ಚಲೋ ಅದಾರ ರೀ. ನಮ್ಮಲ್ಲಿ ಟೀಚರ್ಸು ಒಂದು ಒಳ್ಳೆ ಟೀಚರ್ಸ್ ಅದಾರ ರೀ. ಮುಖ್ಯ ಗುರುಗಳನ್ನ ಒಳಗೊಂಡ್ರಿ ಎಲ್ಲರೂ ಒಂದು ಖಾಸಗಿ ಶಾಲೆದಾಗ ಏನು ಯಾವ ಥರ ಶಿಕ್ಷಣ ಒಂದು ಇದು ಮಾಡ್ಕೋತಾರೆ ರೀ, ಅದಕ್ಕಿಂತ ಒಂದು ಹೆಚ್ಚಿನ ಪ್ರಮಾಣದಾಗ ನಾವೊಂದು ಈಗ ಸಿಬ್ಬಂದಿ ವರ್ಗದವ್ರನ್ನ ನೇಮಕ ಮಾಡ್ಕೊಂಡ್ರಿ ನಾವೊಂದು ಉನ್ನತ ಶಿಕ್ಷಣ ಕೊಡೋಕೆ ತಯಾರಾಗಿದೆ. KPSC ಸ್ಟಾರ್ಟ್ ಆದಾಗಿಂದ ಯಾವಾಗ ರಶ್ ಇತ್ತು? ಇದೇ ವರ್ಷ ರಶ್ ಆದ್ರಿ? ಇಲ್ರಿ, ಹೋದ ಸಲ ಒಂದು ಸ್ವಲ್ಪ ರಶ್ ಆಗೈತೆ ರೀ, ಈ ಸಲ ಫುಲ್ ರಶ್ ಆಗೈತೆ ರೀ. ಏನು ರಾತ್ರಿ ಎಲ್ಲ ಪಾಳೆ ಹಚ್ಚಿದ್ರಿ? ರಾತ್ರಿ 2 ಗಂಟೆಗೆ ಬಂದು ಆಫೀಸ್ ರೂಮ್ ಮುಂದೆ ಪಾಳೆ ಹಚ್ಚಾರ ರೀ. ಈಗ ಮೊದಲ ಬಂದವ್ರಿಗೆ 5 ಐತಿ ಅಂತ ನಾವು ಹೇಳಿದ್ವಿ ರೀ. ಅದು ಆ ಸಂಬಂಧಿನ 30 ಸೀಟ್ ನಮ್ಗೆ ಫುಲ್ ಅಕ್ಕಾವತ್ತು ಹೇಳಿಕಿಸಿಂದ್ರಿ ರಾತ್ರಿ 2 ಗಂಟೆಗೆ ಬಂದು ಮುಂಜಾನೆ 6 ಗಂಟೆ ಅನ್ಕೊಡ್ದಾರಿ 60 ಸೀಟ್ ಫುಲ್ ಆಗಿಬಿಟ್ಟವ್ರಿ ನಮಗೆ. ಹೀಗಾಗಿ ಪಾಲಕರದು ಸ್ವಲ್ಪ ಹೆಚ್ಚಿನ ಒಂದು ಒಲವು ನಮ್ಮ KPS ಕಡೆ ಆಗೈತೆ ರೀ, ಸರ್ಕಾರಿ ಶಾಲೆ ಕಡೆ ಒಲವು ಆಗೈತೆ ರೀ. ಹೀಗಾಗಿ ಇನ್ನೂ ಒಂದು ಉನ್ನತ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತೇಳಿ ನಾವೆಲ್ಲ SDMC ಅವರು ಮುಂದೆ ಶಿಕ್ಷಕ ಸಿಬ್ಬಂದಿ ಅವ್ರ ಜೊತೆ ಮಾತುಕತೆ ನಡೆಸಿರಿ. ಅದಕ್ಕೆ ಇನ್ನೊಂದು ನಮಗೆ 30 ಹುಡುಗರದ್ದು ಒಂದು ಕೊಟ್ರೆ ಅಂದ್ರೆ ರೀ, ಅವಕಾಶ ಮಾಡಿ ಕೊಟ್ರೆ ಅಂದ್ರೆ ನಾವು ಇನ್ನೂ ಒಂದು ಉನ್ನತ ಶಿಕ್ಷಣ ಕೊಡೋಕೆ ನಾವು ತಯಾರಾಗಿವಿ. ಜಗದೊಳಗೆ ಮೊದಲು ಹುಡುಕಿದರೆ ಮೂಲ ಸಿಗದಯ್ಯ ಕಡಲಿವಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.